ನಮಸ್ಕಾರ ಆಕಾಂಕ್ಷಿಗಳೇ ಎಲ್ರಿಗೂ ಕೂಡ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಿರೋಗೆ ಹೊಸ ಸಿ ಅಂಡ್ ರೂಲ್ಸ್ ಕುರಿತು ಹೊಸ ನಿಮಗೆ ರಾಜ್ಯಪತ್ರ ಕೂಡ ಹೊರಡಿಸಿದ್ದಾರೆ. ರಾಜ್ಯಪತ್ರ ಅಂದ್ರೆ ಏನು, ಇದು ಸಿ ಅಂಡ್ ರೂಲ್ಸ್ ಯಾಕೆ ಇಂಪಾರ್ಟೆಂಟ್, ಅದರಿಂದ ನೇಮಕಾತಿ ಕೂಡ ಆಗುತ್ತಾ, ಇದರ ಮಾಹಿತಿ ಏನು, ಮುಂದೆ ಏನಾಗ್ಬೋದು, ಇದು ಯಾಕೆ ಮುಖ್ಯ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಗೆ GPST ಮತ್ತೆ PSTR ಗೆ ನಿಮಗೆ ರಾಜ್ಯಪತ್ರ ಕೂಡ ಹೊರಡಿಸಿದ್ದಾರೆ. ಹೊಸ ಸಿ ಅಂಡ್ ರೂಲ್ಸ್ ಕೂಡ ಬರ್ತಾ ಇದೆ. ಇದಕ್ಕೆ ಏನಂದ್ರೆ ನಿಮಗೆ ಬ್ಯಾಕಪ್ ಸ್ಕೋರ್ ಕೂಡ ರಿಮೂವ್ ಕೂಡ ಮಾಡಿದ್ದಾರೆ. ಸಿ ಅಂಡ್ ರೂಲ್ಸ್ ಅಂದ್ರೆ ಏನು, ಅದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನಿಮಗೆ 70% CET, 20% TET, ಡಿಗ್ರಿ 8%, 2% BEd ಅಥವಾ DEd ಅಂಕಗಳು ಫಾರ್ GPSTR. ಫಾರ್ PSTR 70% CET, 20% TET, 8% PUC, 2% DED, ಒಟ್ಟು 100% ಕೂಡ ಇರುತ್ತೆ. ಇದು ಒಂದು ವೆರಿ ಇಂಪಾರ್ಟೆಂಟ್, ನಿಮಗೆ ನೇಮಕಾತಿ ಆಗುತ್ತೆ. ಇದರಲ್ಲಿ ಏನು ಉಪಯೋಗ, ಪರಿಣಾಮ ಏನು ಅಂತ ನೋಡೋದಾದ್ರೆ, ನಿಮಗೆ ಗೊತ್ತಿರೋ ಹಾಗೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹೊಸ ಸಿ ಅಂಡ್ ರೂಲ್ಸ್ ಬಂದ್ಬಿಟ್ಟು ಅಧಿಕೃತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮುಂದಿನ ಎಲ್ಲ ನಿಮಗೆ ಶಿಕ್ಷಕರ ನೇಮಕಾತಿಯಲ್ಲಿ ಹೊಸ ನಿಯಮಗಳ ಅಡಿಯಲ್ಲಿ ನಿಮಗೆ ನಡೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮಗೆ ನೇಮಕಾತಿಯಲ್ಲಿ ಗೊಂದಲ ಕೂಡ ಇತ್ತು, ಗೊಂದಲಕ್ಕೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈ ನಿರ್ಧಾರದಿಂದ ನಿಮಗೆ ಸಾವಿರಾರು ಅಭ್ಯರ್ಥಿಗಳಿಗೆ ಸ್ಪಷ್ಟತೆ ಮತ್ತು ನಿರೀಕ್ಷೆ ಕೂಡ ಸಿಗುತ್ತೆ. ಸಿ ಅಂಡ್ ರೂಲ್ಸ್ ಅಂದ್ರೆ ಏನು ಅಂತ ನೋಡೋದಂದ್ರೆ, ಸಿ ಅಂಡ್ ಅಂದ್ರೆ ಕ್ಯಾಡ್ರೆ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಕರೀತಾರೆ. ನಿಮಗೆ ಸರ್ಕಾರಿ ಹುದ್ದೆಗಳಲ್ಲಿ ನಿಮಗೆ ಹುದ್ದೆಗಳ ವರ್ಗೀಕರಣ, ಕ್ಯಾಡ್ರೆ, ಅರ್ಹತೆ, ಎಲಿಜಿಬಿಲಿಟಿ, ನೇಮಕಾತಿ ವಿಧಾನ ಆಗಿರ್ಬೋದು, ವಯೋಮಿತಿ ಆಗಿರ್ಬೋದು, ಎಲ್ಲ ನಿಯಮಗಳನ್ನ ನಿಮಗೆ ನಿರ್ಧಾರ ಮಾಡೋದಕ್ಕೆ ಸಿ ಅಂಡ್ ರೂಲ್ಸ್ ಕೂಡ ಆಗಿರುತ್ತೆ. ಇದು ಒಂದು ಅಧಿಕೃತ ನಿಯಮ ಆಗಿರುತ್ತೆ. ಸರಳವಾಗಿ ಹೇಳ್ಬೇಕಂದ್ರೆ ನಿಮಗೆ ಯಾರನ್ನು ಹೇಗೆ ಯಾವ ಆಧಾರದ ಮೇಲೆ ಯಾವ ಅರ್ಹತೆ ಮೇಲೆ ನಿಮಗೆ ಶಿಕ್ಷಕರ ನೇಮಕಾತಿ ಮಾಡಬೇಕು ಅನ್ನೋದು ಕಾನೂನು ನಿಯಮಗಳು ಬರುತ್ತವೆ. ಅದನ್ನೇ ಸಿ ಅಂಡ್ ರೂಲ್ಸ್ ಕೂಡ ಅಂತ ಹೇಳ್ತಾ ಇದ್ದಾರೆ. ಹೊಸ ಸಿ ಅಂಡ್ ರೂಲ್ಸ್ ನಿಮಗೆ ಏನು ಬದಲಾವಣೆ ಕೂಡ ಆಗಿದೆ ಅನ್ನೋ ನಿಮಗೆ ಗೊತ್ತಿರೋಗೆ ಬ್ಯಾಕಪ್ ಸ್ಕೋರ್ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನಮಗೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಹಳೆಯ ಗೊಂದಲಕಾರಿ ನಿಯಮಗಳಿಗೆ ಅಂತ್ಯ ಆಗುತ್ತೆ. ಅರ್ಹತೆ ಬಗ್ಗೆ ನಿಮಗೆ ಸ್ಪಷ್ಟ ಮಾರ್ಗದರ್ಶನ ಸಿಗುತ್ತೆ. ಪ್ರಾಥಮಿಕ, ಪ್ರೌಢಶಾಲಾ, ಹೈಸ್ಕೂಲ್ ಹುದ್ದೆಗಳ ವರ್ಗೀಕರಣ ಆಗಿರ್ಬೋದು, ನೇಮಕಾತಿ ಪ್ರಕ್ರಿಯೆಗೆ ಕಾನೂನು ಮಾನ್ಯತೆ ಸಿಗುತ್ತೆ. ಮುಂದಿನ ನೇಮಕಾತಿ ಯಾವುದೇ ರೀತಿ ಅಡ್ಡಿ ಆಗಬಾರ್ದು, ಕೋರ್ಟ್ಗೆ ಹೋದ್ರೆ ಸಮಸ್ಯೆ ಕೂಡ ಆಗಬಾರ್ದು, ಗೊಂದಲ ಕೂಡ ಆಗಬಾರ್ದು ಅಂತ ಹೇಳಿದ್ರೆ ಈ ರೀತಿ ನಾವು ರೂಲ್ಸ್ ಕೂಡ ಮಾಡಿದೀವಿ, ಆ ನಿಯಮದ ಪ್ರಕಾರ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಆ ನೇಮಕಾತಿ ನಿಮಗೆ ಆಗಲು ಸಹಾಯ ಕೂಡ ಆಗುತ್ತೆ. ಇದರ ಉಪಯೋಗ ನಿಮಗೆ ಏನಾಗುತ್ತೆ ಅಂದ್ರೆ ನಿಮಗೆ ರಿಕ್ರೂಟ್ಮೆಂಟ್ ಅಂದ್ರೆ ನಿಮಗೆ ನೆಕ್ಸ್ಟ್ ನೇಮಕಾತಿ ಡಿಲೇ ಕಡಿಮೆ, ಬೇಗ ನೇಮಕಾತಿ ಆಗುತ್ತೆ. ನೋಟಿಫಿಕೇಶನ್ ಆಗೋದಕ್ಕೆ ನಿಮಗೆ ಯಾವುದೇ ಲೀಗಲ್ ಆಡಲ್ ತೊಂದರೆ ಇರುತ್ತೆ, ಲೈಕ್ ನಿಮಗೆ ನೋಟಿಫಿಕೇಶನ್ ಆರಾಮಾಗಿ ಆಗುತ್ತೆ. ನಿಮಗೆ ಮೆರಿಟ್ ಮತ್ತೆ ಕ್ವಾಲಿಫಿಕೇಶನ್ ಆಧಾರದಲ್ಲಿ ನೇಮಕಾತಿ ಕೂಡ ಮಾಡ್ತಾರೆ. ಅಂಡ್ ನಿಮಗೆ ಮೇನ್ ಥಿಂಗ್ ಟ್ರಾನ್ಸ್ಪರೆಂಟ್ ಕೂಡ ಇರುತ್ತೆ. ಮತ್ತೆ ರಿಕ್ರೂಟ್ಮೆಂಟ್ ರದ್ದಾಗೋ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಹೀಗಾಗಿ ನಿಮಗೆ ಈ ಸುದ್ದಿ ಆದಷ್ಟು ಬೇಗ ಸಿ ಅಂಡ್ ರೂಲ್ಸ್ ಬರಬೇಕು ಅಂತ ಹೇಳಿದ್ರು. ಇದು ಕಡ್ಡಾಯವಾಗಿ ಸಿ ಅಂಡ್ ರೂಲ್ಸ್ ಬಂದ ನಂತರ ನಿಮಗೆ ನೋಟಿಫಿಕೇಶನ್ ಕೂಡ ಆಗುವುದು, ಅದ್ರ ಬಗ್ಗೆ ಬರ್ತಾ ಇದೆ ಅಂತ ಹೇಳಿ ಅಫಿಷಿಯಲ್ ಆಗಿ ರಾಜ್ಯಪತ್ರಗಳು ಹೊರಡಿಸಿದ್ದಾರೆ. ಹಾಗಾಗಿ ಗುಡ್ ನ್ಯೂಸ್ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.